ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿಂದ ನಾವು ಸಿಂಪಲ್ ಆಗಿ ಸ್ಟಾಕ್ ಮಾರ್ಕೆಟ್ನ ಯಾವ ಥರ ಅರ್ಥ ಮಾಡ್ಕೊಬೇಕು, ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಹೇಳೋಕೆ ಇಷ್ಟಪಡೋದು, ನಿಮಗೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಮತ್ತು ಟ್ರೇಡಿಂಗ್ ಬಗ್ಗೆ ಏನಾದ್ರು ತಿಳ್ಕೊಬೇಕು ಅಂತ ಇದ್ರೆ ದಯವಿಟ್ಟು ನನ್ನ ಪೇಜ್ನ ಅಥವಾ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ಮೆಂಟ್ ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ವಾಟ್ ಈಸ್ ಸ್ಟಾಕ್ ಮಾರ್ಕೆಟ್. ಸಿಂಪಲ್ ವರ್ಡ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಪ್ರಾಬ್ಲಮ್, ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ನ ಕಾಂಪ್ಲಿಕೇಟ್ ಮಾಡಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಈಸಿಯೆಸ್ಟ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ತಲುಪಿಸುವಂತಹ ಪ್ರಯತ್ನನ ಮಾಡ್ತಾ ಇದ್ದೀನಿ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ನಮ್ಮ ನಾರ್ಮಲ್ ಮಾರ್ಕೆಟ್ಗೂ ವೆಜಿಟೇಬಲ್ ಮಾರ್ಕೆಟ್, ನಾವೇನ್ ಮಾರ್ಕೆಟ್ ಅಂತ ಇಷ್ಟು ದಿನ ನಾವು ನಮ್ಮ ಪ್ರೀವಿಯಸ್ ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ ತಿಳ್ಕೊಂಡಿದ್ದೇವೆ, ಅದೇ ತರ ಮಾರ್ಕೆಟ್ ಅಂದ್ರೆ ಏನು, ನಮಗೆ ಬೇಕಾದಂತಹ ವಸ್ತುಗಳನ್ನ ನಾವು ಹಣ ಕೊಟ್ಟು ಪರ್ಚೇಸ್ ಮಾಡ್ತೀವಿ. ಇದಕ್ಕಿಂತ ಮುಂಚೆ ಬಾರ್ ಟ್ರೇಡಿಂಗ್ ಸಿಸ್ಟಮ್ ಇತ್ತು. ಆಗ ನಾವೇನ್ ಮಾಡ್ತೀವಿ, ಒಂದು ವಸ್ತುನ ಕೊಟ್ಟು ಇನ್ನೊಂದು ವಸ್ತುನ ಬದಲಾಯಿಸ್ಕೊಳ್ತಾ ಇದ್ವಿ. ಬಟ್ ಈಗ ಏನ್ ಮಾಡ್ತೀವಿ, ನಾವು ನಮ್ಮ ಹತ್ರ ಇರುವಂತಹ ಹಣ ಅಥವಾ ನಮ್ಮ ಕರೆನ್ಸಿ, ಯಾವುದೇ ರೀತಿಯ ಕರೆನ್ಸಿನ ಕೊಟ್ಟು ನಾವು ಒಂದು ವಸ್ತುನ ಪರ್ಚೇಸ್ ಮಾಡ್ತೀವಿ. ಎಕ್ಸಾಂಪಲ್, ನಾವೀಗ ಒಂದು ತರಕಾರಿ ಮಾರ್ಕೆಟ್ಗೆ ಹೋದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಇರೋ ಹಣನ ಕೊಟ್ಟು ನಾವು ಏನ್ ಪರ್ಚೇಸ್ ಮಾಡ್ತೀವಿ, ತರಕಾರಿನ ಪರ್ಚೇಸ್ ಮಾಡ್ತೀವಿ. ಅದೇ ತರ ಫ್ರೂಟ್ಸ್ ಅಂಗಡಿಗೆ ಹೋದ್ರೆ ಫ್ರೂಟ್ಸ್ನ ಪರ್ಚೇಸ್ ಮಾಡ್ತೀವಿ. ಅದೇ ರೀತಿ ನಾವು ಈಗ ಬಟ್ಟೆ ಅಂಗಡಿಗೆ ಹೋಯ್ತು ಅಂದ್ರೆ ನಮ್ಮ ಹತ್ರ ಇರುವಂತಹ ದುಡ್ಡನ್ನ ಕೊಟ್ಟು ನಾವು ಬಟ್ಟೆನ ಪರ್ಚೇಸ್ ಮಾಡ್ತೀವಿ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವೇನ್ ಪರ್ಚೇಸ್ ಮಾಡ್ತೀವಿ, ಒಂದು ಕಂಪನಿದು ಶೇರ್ಸ್ ಅಥವಾ ಅದ್ರದ್ದು ಒಂದು ಚಿಕ್ಕ ಪಾರ್ಟ್ ಆಫ್ ಓನರ್ಶಿಪ್ ನ ಪರ್ಚೇಸ್ ಮಾಡ್ತೀವಿ. ಪ್ರತಿಯೊಬ್ರು ಅದರಲ್ಲಿ ಏನು ಲಾಭ ಗಳಿಸೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆಕ್ಚುಯಲ್ ಥಿಂಗ್ ಬಂದ್ಬಿಟ್ಟು ಇಟ್ಸ್ ಅ ಬಿಸ್ನೆಸ್. ಸ್ಟಾಕ್ ಮಾರ್ಕೆಟ್ ಬಂದ್ಬಿಟ್ಟು ಬಿಸ್ನೆಸ್. ಹೆಂಗೆ ನಾವು ಒಂದು ಬೆಳೆಯೋ ಕಂಪ್ನಿ ಅಥವಾ ಬೆಳೀತಿದೆ ಅನ್ನೋ ಕಂಪ್ನಿಯ ಶೇರ್ಸ್ನ ಪರ್ಚೇಸ್ ಮಾಡ್ತೀವಿ. ಆ ಪರ್ಚೇಸ್ ಮಾಡಿರುವಂತಹ ಶೇರ್ಸ್ ದಿನದಿಂದ ದಿನಕ್ಕೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ. ಅರ್ಥ ಆಯ್ತಾ? ಸೊ ನಮ್ಮ ಹಣ ಕೊಟ್ಟು ನಾವು ಒಂದು ಕಂಪ್ನಿಯ ಒಂದು ಚಿಕ್ಕ ಭಾಗದ ಓನರ್ಶಿಪ್ ನ ಪರ್ಚೇಸ್ ಮಾಡ್ತೀವಿ. ಅದನ್ನ ನಾವು ಶೇರ್ಸ್ ಅಂತ ಹೇಳ್ತೀವಿ. ಸೊ ಶೇರ್ಸ್ ಒಂದು ಸರ್ಟನ್ ಕಂಪ್ನಿ, ಯಾವುದೋ ಒಂದು ಕಂಪ್ನಿ XYZ, ಈಗ ಟಾಟಾ, ರಿಲಯನ್ಸ್, ಆ ತರ ಒಂದು ಕಂಪ್ನಿದು ನಾವು ಶೇರ್ನ ಅಥವಾ ಓನರ್ಶಿಪ್ ನ ಪರ್ಚೇಸ್ ಮಾಡಿದ್ರೆ ಅದನ್ನ ಶೇರ್ಸ್ ಅಂತ ಹೇಳ್ತೀವಿ. ಅದೇ ತುಂಬಾ ಕಂಪ್ನಿಗಳಲ್ಲಿ ಸ್ವಲ್ಪ ಚಿಕ್ಕ ಭಾಗವಾಗಿ ನಾವು ಶೇರ್ಸ್ ನ ಪರ್ಚೇಸ್ ಮಾಡಿ ಎಲ್ಲ ಒಟ್ಟು ಇಟ್ಕೊಂಡ್ರೆ ಅದನ್ನ ಸ್ಟಾಕ್ಸ್ ಅಂತ ಹೇಳ್ತೀವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಸ್ಟಾಕ್ಸ್ ಮತ್ತೆ ಶೇರ್ಸ್ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಸೊ ನಾವು ಈ ಸ್ಟಾಕ್ ಮಾರ್ಕೆಟ್ ನಾವು ಇನ್ನೂ ಒಂದು ರೀತಿ ಕರಿಬಹುದು, ಅದನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತಾನೂ ಹೇಳ್ಬೋದು. ಓಕೆನಾ? ಸೊ ಈ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಯಾವ ತರ, ಈಗ ನಾವು ನಮ್ಮ ನಾರ್ಮಲ್ ಮಾರ್ಕೆಟ್ಸು, ವೆಜಿಟೇಬಲ್ ಮಾರ್ಕೆಟ್ಸು, ಫ್ರೂಟ್ಸ್ ಮಾರ್ಕೆಟ್ ಅಲ್ಲಿ ನಾವು ಯಾವ ತರ ಪರ್ಚೇಸ್ ಮಾಡ್ತೀವಿ, ಇಲ್ಲೂ ಸಹ ಈಗ ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಸರ್ಟನ್ ಒಂದು ಬೆಂಚ್ ಇರುತ್ತೆ ಅಥವಾ ಒಂದು ಶಾಪ್ಸ್ ಇರುತ್ತೆ, ಡಿಫ್ರೆಂಟ್ ಶಾಪ್ಸ್ ಇರೋ ತರ ನಮ್ಮ ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ನಮ್ಗೆ ಏನಿರುತ್ತೆ, ಸೆಗ್ಮೆಂಟ್ಸ್ಗಳಿರುತ್ತೆ. ಸೊ ನಾವು ಒಂದೇ ಸೆಗ್ಮೆಂಟ್ಸ್ ಅಲ್ಲ, ತುಂಬಾ ಸೆಗ್ಮೆಂಟ್ಸ್ಗಳಲ್ಲಿ ಟ್ರೇಡ್ ಮಾಡ್ಬೋದು ಅಥವಾ ಇನ್ವೆಸ್ಟ್ ಮಾಡ್ಬೋದು. ಓಕೆನಾ? ಅದು ಯಾವ್ಯಾವ ಸೆಗ್ಮೆಂಟ್ಸು? ಈಗ ಒಂದು ಕಂಪ್ನಿದು ಈಕ್ವಿಟಿ ಅಥವಾ ಒಂದು ಕಂಪ್ನಿ ಶೇರ್ಸ್ ತಗೊಂಡ್ರೆ ನಾವು ಅದನ್ನ ಈಕ್ವಿಟಿ ಅಂತ ಹೇಳ್ತೀವಿ ಅಥವಾ ಕರೆನ್ಸಿ ಮಾರ್ಕೆಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡಿರೈವೇಟಿವ್ಸ್ ಬರುತ್ತೆ. ಡಿರೈವೇಟಿವ್ಸ್ ಅಲ್ಲಿ ಬಂದ್ಬಿಟ್ಟು ನಮ್ದು ಫ್ಯೂಚರ್ ಅಂಡ್ ಆಪ್ಷನ್ಸ್. ಈ ಕಂಪ್ನಿ ಇನ್ನು 3 ತಿಂಗಳಲ್ಲಿ ಅಥವಾ ಇನ್ನು 1 ತಿಂಗಳಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಫ್ಯೂಚರ್ ಅಂತ ಹೇಳ್ತೀವಿ. ಫ್ಯೂಚರ್ ಅಲ್ಲಿ ಏನಾಗ್ಬೋದು ಅಂತ ಪ್ರಿಡಿಕ್ಷನ್ ಮಾಡಿ ನೀವು ಅದನ್ನ ಬೈ ಮತ್ತೆ ಸೇಲ್ ಮಾಡೋದನ್ನ ನಾವೇನಂತ ಹೇಳ್ತೀವಿ, ಡಿರೈವೇಟಿವ್ಸ್ ಅಂತ ಹೇಳ್ತೀವಿ. ಡಿರೈವೇಟಿವ್ಸ್ ಅಲ್ಲಿ ನಿಮಗೆ ಟ್ರೇಡಿಂಗ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ವಿರಳ. ಓಕೆನಾ? ನೆಕ್ಸ್ಟ್ ಕಮಾಡಿಟೀಸ್ ಅಂತ ಅಂದ್ರೆ ನೀವು ಕಮಾಡಿಟೀಸ್ ಬಗ್ಗೆ ಕೇಳಿರ್ತೀರಾ. ಯಾವುದು? ಆಯಿಲ್, ನ್ಯಾಚುರಲ್ ಗ್ಯಾಸ್, ಮೆಟಲ್ಸ್ ಅಂಡ್ ಗೋಲ್ಡ್. ನಿಮ್ಗೆ ಮೆಟಲ್ಸ್ ಅಲ್ಲೇ ಬರ್ತದೆ ಗೋಲ್ಡ್. ಸೊ ಅದು ಆ ತರ ಇರುತ್ತೆ, ಅದನ್ನ ನೀವು ಪರ್ಚೇಸ್ ಮಾಡ್ತೀರಾ. ಸೊ ಅದನ್ನು ಇನ್ವೆಸ್ಟ್ಮೆಂಟ್ ಇದ್ರ ತರ ಯೂಸ್ ಮಾಡ್ಬೋದು. ಸೊ ಟ್ರೇಡಿಂಗ್ ಮಾಡಬಹುದು ಇದರಲ್ಲಿ. ಓಕೆನಾ? ಅದಕ್ಕೋಸ್ಕರ ಸ್ಟಾಕ್ ಮಾರ್ಕೆಟ್ಗೆ ಇನ್ನೊಂದು ಹೆಸರಿದೆ, ಅದ್ರ ಹೆಸರು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ. ಓಕೆನಾ? ಸೊ ನಿಮ್ಗೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ತುಂಬಾ ಈಸಿಯಾಗಿ ಅರ್ಥ ಮಾಡಿಸೋ ಪ್ರಯತ್ನ ಇದೆ ಅಷ್ಟೇ. ಯಾರು ಎದುರ್ಕೊಳ್ಬೇಕಾಗಿಲ್ಲ. ಟ್ರೇಡಿಂಗ್ ಸ್ಟಾಕ್ ಮಾರ್ಕೆಟ್ ಬಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಹಣ ಹೂಡಿಕೆ ಮಾಡೋರೆ ಅಥವಾ ದುಡ್ಡು ಹಾಕಿದ್ರೆ ನಾವು ಕಳ್ಕೊಂತೀವಿ, ಇದು ಗ್ಯಾಮ್ಲಿಂಗ್ ಅಂತಲ್ಲ. ಇಟ್ಸ್ ಅ ಪ್ಯೂರ್ ಬಿಸ್ನೆಸ್. ಬಟ್ ಬಿಸ್ನೆಸ್ ಮಾಡಕ್ ಬರಬೇಕು. ಆ ತರ ಬಿಸ್ನೆಸ್ ಮಾಡ್ತೀರಾ ಅಂತ ಅಂದ್ರೆ ಇದು ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಅಂಡ್ ಒಳ್ಳೆ ಒಂದು ಸಲಹೆ ಕೂಡ. ಆಯ್ತಾ? ಯಾವುದೇ ರೀತಿ ಸ್ಟಾಕ್ ಮಾರ್ಕೆಟ್ ಮತ್ತೆ ಶೇರ್ ಮಾರ್ಕೆಟ್ ಅಂದ ತಕ್ಷಣ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬರಿಗೂ ಈ ನಾಲೆಡ್ಜ್ ಇರಬೇಕು ಅಂತ ಸಿಂಪಲ್ ಆಗಿ ಬೇಸಿಕ್ ಇಂದ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡ್ತೇನೆ. ಓಕೆನಾ? ಥ್ಯಾಂಕ್ ಯು ಗೈಸ್.